ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತ ಪೊಲೀಸರಿಂದ ಬಿ ರಿಪೋರ್ಟ್ ಸಲ್ಲಿಕೆಯ ವಿಚಾರ ನಾಡಿದ್ದು ಶನಿವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇಡಿ ಪರ ವಕೀಲರ ವಾದವನ್ನ ಆಲಿಸಿದ ಬಳಿಕ ಆದೇಶವನ್ನ ಪ್ರಕಟಿಸುವುದಾಗಿ ನ್ಯಾಯಾಧೀಶರು ಹೇಳಿದ್ದಾರೆ. ಏಪ್ರಿಲ್ 8ಕ್ಕೆ ಆದೇಶ ಕೊಡುವುದಾಗಿ ನ್ಯಾಯಾಧೀಶರು ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಏಪ್ರಿಲ್ 8ಕ್ಕೆ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಬಿಗ್ ಡೇ. ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವಂತಹ ಬಿ ರಿಪೋರ್ಟ್ನ ಭವಿಷ್ಯ 8ನೇ ತಾರೀಕು ನಿರ್ಧಾರವಾಗುತ್ತೆ. ಇದಕ್ಕೆ ಇಡಿ ತಕರಾರು ಎತ್ತುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಇಡಿ ಪರ ವಕೀಲರು ಇವತ್ತು ಸಾಕಷ್ಟು ಅಂಶಗಳನ್ನು ಉಲ್ಲೇಖಿಸಿ ವಾದವನ್ನು ಮಂಡಿಸಿದ್ದಾರೆ. ಮತ್ತೆ ನಾಡಿದ್ದು 5ನೇ ತಾರೀಕು ಶನಿವಾರ ಕೂಡ ಅವರ ವಾದ ಮುಂದುವರಿಯುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಒಂದು ಕಡೆ ಇವತ್ತು ಇಡಿ ವಕೀಲರ ವಾದ ಆಗಿದೆ, ಮತ್ತೊಂದು ಕಡೆ ಲೋಕಾಯುಕ್ತ SPP ಅವರು ಕೂಡ ಈಗ ವಾದವನ್ನು ಮಂಡಿಸಲಿಕ್ಕೆ ಅವಕಾಶ ಬೇಕು ಅಂತ ಕೇಳಿದ್ದಾರೆ. ಅದರ ನಡುವೆ 8ನೇ ತಾರೀಕು ಅಂತಿಮ ಆದೇಶ ಪ್ರಕಟಿಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಇದು ಮತ್ತಷ್ಟು ಲ್ಯಾಗ್ ಆಗುತ್ತಾ ಹೇಗೆ ಅಂಥೇಳಿ ಏನೆಲ್ಲ ಆಯಿತು ಇವತ್ತಿನ ಕೋರ್ಟ್ನ ಕಲಾಪದಲ್ಲಿ? ಏನಂದ್ರೆ ಪ್ರಮುಖವಾಗಿ ಈಗಾಗಲೇ ಲೋಕಾಯುಕ್ತ ಸಲ್ಲಿಕೆ ಮಾಡಿದಂತ ಬಿ ರಿಪೋರ್ಟ್ ಏನಿತ್ತು, ಬಿ ರಿಪೋರ್ಟ್ ಅನ್ನ ಸ್ನೇಹಮಯಿ ಕೃಷ್ಣ, ಈ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಚಾಲೆಂಜ್ ಅನ್ನ ಮಾಡಿದ್ರು. ಅಂದ್ರೆ ತಕರಾರು ಅರ್ಜಿಯನ್ನ ಹಾಕಿದ್ರು. ಆ ಸಂದರ್ಭದಲ್ಲಿ ಬಿ ರಿಪೋರ್ಟ್ ನ ಪರಿಗಣನೆಗೆ ತೆಗೆದುಕೊಳ್ಬಾರ್ದು ನ್ಯಾಯಾಲಯ ಅನ್ನೋದ್ರ ಬಗ್ಗೆ ಅವರು ವಾದವನ್ನ ಮಂಡನೆ ಮಾಡಿದ್ರು. ಸಾಕಷ್ಟು 4-5 ಹಿಯರಿಂಗ್ ನಲ್ಲಿ ಅವರ ವಾದಗಳು ಮತ್ತು ಲೋಕಾಯುಕ್ತ ತನಿಖೆಯಲ್ಲಿ ಆಗಿರುವಂತಹ ತಪ್ಪು ಅಂಶಗಳೇನಿತ್ತು ಅಂಶಗಳನ್ನ ಎತ್ತಿಡಿದಂತ ಏನು ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ ನ ಗಮನಕ್ಕೆ ತರುವಂತ ಪ್ರಯತ್ನಗಳನ್ನ ಮಾಡಿದ್ರು. ಕೋರ್ಟ್ ನ ಗಮನಕ್ಕೆ ತಂದ ಬಳಿಕ ಇಡಿಯು ಕೂಡ ತಮ್ಮ ತಕರಾರು ಅರ್ಜಿಯನ್ನ ಹಾಕೊಂಡು ಬಂದಿರುವಂತದ್ದು. ಇವತ್ತು ಆದೇಶ ಇತ್ತು. ಆದೇಶ ಇದ್ದ ಹಿನ್ನೆಲೆಯಲ್ಲಿ ಇಡಿ ಆಕ್ಷೇಪಣೆಯನ್ನ ಎತ್ತಿ ಲೋಕಾಯುಕ್ತದ ತನಿಖೆ ಏನಿತ್ತು, ಲೋಕಾಯುಕ್ತದ ತನಿಖೆಗೂ ಮತ್ತು ನಮ್ಮ ತನಿಖೆಗೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ನಾವು ಮಾಡಿರುವಂತಹ ತನಿಖೆಗಳೇನಿದೆ, ನಮ್ಮ ತನಿಖೆಯಲ್ಲಿ ಸಾಕಷ್ಟು ಮಾಹಿತಿಗಳು ಬಹಿರಂಗಗೊಂಡಿದೆ. ಅಂದ್ರೆ ಈ 4 ಆರೋಪಿಗಳೇನಿದ್ದಾರೆ, 4 ಆರೋಪಿಗಳ ವಿರುದ್ಧ ಕೂಡ ಪ್ರಮುಖವಾದ ಸಾಕ್ಷ್ಯಾಧಾರಗಳಿವೆ. ಆ ಸಾಕ್ಷ್ಯಾಧಾರಗಳಿರೋ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಇರುವಂತ ಏನು ಬಿ ರಿಪೋರ್ಟ್ ಅನ್ನ ನೀವು ಪರಿಗಣನೆಗೆ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಇಡಿಯು ಕೂಡ ಒಂದು ವಾದವನ್ನ ಮಂಡನೆಯನ್ನ ಮಾಡಿರುವಂತದ್ದು. ಜೊತೆಗೆ ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನು ಕೂಡ ಕೋರ್ಟ್ಗೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆ ಮೇಂಟೈನಬಿಲಿಟಿ ಏನಿತ್ತು ಅದರ ಬಗ್ಗೆ ಪ್ರಶ್ನೆಗಳಾಗಿರುವಂತದ್ದು. ಜೊತೆಗೆ ಇವತ್ತು ಆದೇಶ ಏನಿತ್ತು ಆದೇಶವನ್ನ ಏಪ್ರಿಲ್ 8ಕ್ಕೆ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.